ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಭಾರತದಾದ್ಯಂತ ಒಟ್ಟಾರೆಯಾಗಿ 2500 ಹುದ್ದೆಗಳು ಖಾಲಿ ಇರುವಂಥದ್ದು. ಈ 2500 ಹುದ್ದೆಗಳಲ್ಲಿ ಕರ್ನಾಟಕದೊಳಗ 450 ಹುದ್ದೆಗಳು ಖಾಲಿ ಇರುವಂಥದ್ದು. ಈ 450 ಹುದ್ದೆಗಳಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಮೀಸಲಾದವ ಅಂತ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಬ್ಯಾಂಕ್ ಆಫ್ ಬರೋಡಾದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಜುಲೈ 4, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಜುಲೈ 24, 2025. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕ್ರಿ. ಅದು BA ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು. ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ಡಿಗ್ರಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಕಾಸ್ಟ್ ಅಕೌಂಟೆಂಟ್ ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಓದಿದವರು ಆಗಿರ್ಬೋದು, ಮೆಡಿಕಲ್ ಓದಿದವರು ಆಗಿರಬಹುದು. ಅವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರುವಂಥದ್ದು. ಆದ್ರೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸ್ನೇಹಿತರೆ. 1 ವರ್ಷದ ಯಾವುದಾದ್ರೂ ಸ್ಕೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕು ಅಥವಾ ಯಾವುದಾದ್ರೂ ರೀಜನಲ್ ರೂರಲ್ ಬ್ಯಾಂಕ್ ಅಂದ್ರೆ RRB ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಯಾವ ಏರಿಯಾದೊಳಗೆ ಇರಬೇಕಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಕರ್ನಾಟಕ ರಾಜ್ಯದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರ್ತಕ್ಕಂಥ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನ್ನಡ ಓದಕ್ಕೆ, ಬರೆಯಕ್ಕೆ, ಮಾತನಾಡ್ಲಕ್ಕೆ ಬರ್ತಿರ್ಬೇಕು ಸ್ನೇಹಿತರೆ. ಅದೇ ರೀತಿ ಯಾರಾದರೂ ಕನ್ನಡದೊಳಗೆ ಮಾತಾಡ್ರಿ ಅದನ್ನ ತಿಳ್ಕೊಳ್ಳುವಂತಿರಬೇಕು. ಈ ರೀತಿಯ ಕನ್ನಡ ಭಾಷೆಯ ಬಗ್ಗೆ ನಾಲೆಜ್ ಹೊಂದಿರಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅದರಲ್ಲಿಯೂ ಜನರಲ್ ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 10 ವರ್ಷ, OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 13 ವರ್ಷ, SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗೆ 15 ವರ್ಷ. ನೆಕ್ಸ್ಟ್ ಮಾಜಿ ಸೈನಿಕರಿಗೆ, ಜನರಲ್ ಕ್ಯಾಟಗರಿಯ ಮಾಜಿ ಸೈನಿಕರಿಗೆ 5 ವರ್ಷ, OBC ಕ್ಯಾಟಗರಿಯ ಮಾಜಿ ಸೈನಿಕರಿಗೆ 8 ವರ್ಷ, SC ಮತ್ತು ST ಕ್ಯಾಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ಅಂದ್ರೆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಈ ಕ್ಯಾಟಗರಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ್ಮೇಲೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿಯೇ ಇರುವಂತ ಯಾವ್ದಾದ್ರು ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಪೋಸ್ಟಿಂಗ್ ಕೊಡ್ತಾರ ಸ್ನೇಹಿತರೆ. ನೆಕ್ಸ್ಟ್ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 48,480 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಪ್ರತಿ ತಿಂಗಳಿಗೆ 85,925 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಒಂದೇ ಎಕ್ಸಾಮ್ ಇರ್ತದ್ರಿ. ಒಂದು ಆನ್ಲೈನ್ ಟೆಸ್ಟ್ ಇರ್ತದೆ, ಅದಾದ್ಮೇಲೆ ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಡಿಸ್ಕಷನ್, ಆಮೇಲೆ ಇಂಟರ್ವ್ಯೂ. ಇವಿಷ್ಟು ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಆನ್ಲೈನ್ ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ 120 ಮಾರ್ಕ್ಸಿಂದ ಎಕ್ಸಾಮ್, 120 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 2 ತಾಸು ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತದೆ, ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರಂಗಿಲ್ಲ. ಎಕ್ಸಾಮ್ದು ಕ್ವಶನ್ ಪೇಪರ್ 4 ಭಾಗಗಳಲ್ಲಿ ಡಿವೈಡ್ ಮಾಡಲಾಗಿರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ 30 ಅಂಕದ ಪ್ರಶ್ನೆಗಳು, ಬೇಸಿಕ್ ನಾಲೆಜಿಗೆ ಸಂಬಂಧಿಸಿದಂಗೆ 30 ಅಂಕದ ಪ್ರಶ್ನೆಗಳು, ಜನರಲ್ ಆರ್ ಎಕನಾಮಿಕ್ ಅವೇರ್ನೆಸ್ಗೆ ಸಂಬಂಧಿಸಿದಂಗೆ 30, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಗೆ 30 ಮಾರ್ಕ್ಸ್ಗಳ ಪ್ರಶ್ನೆಗಳು ಕೇಳಲಾಗ್ತದೆ. ಈ ರೀತಿ 4 ಸಬ್ಜೆಕ್ಟ್ಗಳ ಆಧಾರದ ಮೇಲೆ ಈ ಎಕ್ಸಾಮ್ ಇರುವಂಥದ್ದು. ಆಮೇಲೆ ಈ ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರ್ತದೆ. ಅಂದ್ರೆ ಈ ಎಕ್ಸಾಮ್ನಲ್ಲಿರುವಂಥ ಪ್ರಶ್ನೆಗಳು ಟಿಕ್ ಹಾಕುವಂಥ ಪ್ರಶ್ನೆಗಳು ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರ್ತಾವೆ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡಿದಿರ್ತದೆ.
ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿರಿ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಈ ಆನ್ಲೈನ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರಿ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಕ್ವಾಲಿಫೈಯಿಂಗ್ ಎಕ್ಸಾಮ್ಗಳು ತೋತಾರೆ. ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ, ಆಮೇಲೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ತೋತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂಥದ್ದು. ಎಲ್ಲದರಲ್ಲಿಯೂ ನೀವು ಕ್ವಾಲಿಫೈ ಆಗಬೇಕು. ಇದು ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಟೆಸ್ಟ್ ಅಂತ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಬ್ಯಾಂಕ್ ಆಫ್ ಬರೋಡಾದ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿರಿ ಅಂದ್ರೆ ಕನ್ನಡ ನಿಮಗೆ ನಾಲೆಜ್ ಅದಾನಂತಿಲ್ಲ ಟೆಸ್ಟ್ ಮಾಡೋಕ್ಕೆ ಈ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಟೆಸ್ಟ್ ಅಂತ ತೊಗೊಳ್ತಾರೆ ಸ್ನೇಹಿತರೆ. ಇದಾದಮೇಲೆ ಗ್ರೂಪ್ ಡಿಸ್ಕಷನ್ ಅಥವಾ ಪರ್ಸನಲ್ ಇಂಟರ್ವ್ಯೂ ತೊಗೋತಾರೆ. ಇವೆಲ್ಲನೂ ನೀವು ಪಾಸ್ ಹಾಕಬೇಕು. ನೆಕ್ಸ್ಟ್, ಹೌ ಟು ಅಪ್ಲೈ, ಅರ್ಜಿ ಹ್ಯಾಂಗೆ ಸಲ್ಲಿಸೋದು ಅಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹೌ ಟು ಅಪ್ಲೈ ಅಂತ ಏನು ಗೈಡ್ಲೈನ್ಸ್ ಕೊಟ್ಟರಲ್ರಿ ಅದನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್, ಈ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ನೀವು ನೇಮಕಾತಿ ಆದಮೇಲೆ ನಿಮ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅನ್ನೋದು, ನಿಮ್ಮ ಜವಾಬ್ದಾರಿಗಳು ಏನು, ಏನೇನು ಕಾರ್ಯನಿರ್ವಹಿಸಬೇಕಂತ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗೆ ಬೆಂಗಳೂರು, ಗುಲ್ಬರ್ಗ, ಉಡುಪಿ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು. ಆನ್ಲೈನ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂಥ ಸಿಲೆಬಸ್ PDF ಏನದಲ್ಲ ಸ್ನೇಹಿತರೆ, ಆ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಿಲೆಬಸ್ ಕೂಡ ನೀವು ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ರಿ ಸ್ನೇಹಿತರೆ. ಇದಿಷ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಈ ಬ್ಯಾಂಕಿನಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.